विजयपूर येथील भीमातीर येथे झालेल्या 6 जणांच्या सामूहिक हत्याकांडातील मुख्य आरोपी महेश तळवार याला अटक करताना पोलिसांनी त्याच्या पायात गोळी झाडून ताब्यात घेतले. तिकोटा तालुक्यातील इटंगीहाळ गावच्या बाहेरील भागात आरोपी महेश तळवार याला पकडण्यासाठी चडचण पोलीस गेले असता त्यांनी पोलिसावर दगडफेक करून पळून जाण्याचा प्रयत्न केला. यावेळी आत्मसंरक्षण आणि आरोपीला पकडण्याच्या उद्देशाने चडचण पोलीस ठाण्याचे सीपीआय परशुराम मनगुळी यांनी महेशच्या उजव्या पायावर गोळी झाडली. त्यानंतर त्याला ताब्यात घेण्यात आले. या घटनेत पोलीस कर्मचारी शेखर पवार आणि विजयकुमार बनसोडे हे दोघे जखमी झाले असून दोघांनाही जिल्हा रुग्णालयात दाखल करून उपचार सुरू आहेत. तसेच जखमी आरोपी महेश तळवार याच्यावरही जिल्हा रुग्णालयात उपचार सुरू आहेत. गेल्या 29 मे रोजी चडचण तालुक्यातील गोविंदपूर गावाजवळ शेतात निराळे कुटुंबातील 5 जणांसह एकूण 6 जणांची निर्गुण हत्या करण्यात आली होती. या घटनेमुळे राज्यभर मोठी खळबळ उडाली होती. प्राथमिक तपासानुसार ही हत्या करण्यासाठी सुमारे 15 लाख रुपयांची सुपारी घेतलेल्या महेश तळवारने आपल्या साथीदारासह हा गुन्हा केल्याचा संशय आहे. घटनेनंतर तब्बल 23 दिवस पोलिसांना चकवा देणारा हा आरोपी अखेर पोलिसांच्या जाळ्यात अडकला. घटनास्थळी जिल्हा पोलीस अधीक्षक लक्ष्मण निमर्गी तसेच वरिष्ठ पोलीस अधिकाऱ्यांनी भेट देऊन पाहणी केली. या प्रकरणाचा पुढील तपास सुरू आहे. ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋವಿಂದಪುರದಲ್ಲಿ ನಡೆದಂತಹ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾ ತಂಡವನ್ನು ರಚಿಸಲಾಗಿದ್ದು ಆ ತನಿಖೆಯಲ್ಲಿ ಈಗ ಒಟ್ಟು 38 ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ. ಇವತ್ತಿನ ದಿನ ಬೆಳಿಗ್ಗೆ ಈ ವಿಜಯಪುರ ರೂರಲ್ ಲಿಮಿಟ್ಸಲ್ಲಿರುವಂಥ ಇಟ್ಟಂಗಿಹಾಳ ಗ್ರಾಮದ ಹತ್ತಿರ ಇರುವಂತಹ ಈ ಆರೋಪಿಯ ಬಗ್ಗೆ ಮಾಹಿತಿ ಇರುತ್ತೆ. ಈ ಆರೋಪಿಯನ್ನು ಹಿಡಿಯೋದಕ್ಕಂತ ಹೋದಾಗ ಪೊಲೀಸರನ್ನ ನೋಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ಪೊಲೀಸರ ಮೇಲೇನೂ ಕೂಡ ಕಲ್ಲಿನಿಂದ ಅಟ್ಯಾಕು ಮಾಡ್ತಾನೆ ಮತ್ತು ಅವನ ನೈಫ್ ಇಂದ ಪೊಲೀಸರಿಗೆ ಥ್ರೆಟನ್ನು ಮಾಡ್ತಾರೆ. ಅವಾಗ ಇದಂತ ನಮ್ಮ ತನಿಖಾಧಿಕಾರಿ ಅವರು ಗಾಳಿಯಲ್ಲಿ 2 ಗುಂಡನ್ನು ಹಾರಿಸಿದ್ದಾರೆ. ಆದರೂ ಕೂಡ ಆತ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆತನ ಕಾಲಿಗೆ ಗುಂಡ ಹೊಡೆದಿದ್ದಾರೆ. ಆತನನ್ನ ಹಿಡಿದು ಈಗ ತಂದಿದ್ದಾರೆ. ಆತನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳೇನಿಲ್ಲ. ಅದೇ ರೀತಿ ನಮ್ಮ ಇಬ್ಬರು ಪೊಲೀಸರಿಗೂ ಕೂಡ ಇಂಜೂರ್ಡ್ ಆಗಿದೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿಸಿದೆ. ಅವ್ರದ್ದು ಕೂಡ ಹೆಲ್ತ್ ಕಂಡೀಷನ್ಸ್ ಸರಿ ಇದೆ ಅಂತ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣವನ್ನು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸ್ತಾ ಇದ್ದೀವಿ. ಚಡಚಣ ಗೋವಿಂದಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನವರೆಗೂ ಒಟ್ಟು 38 ಜನ ಆರೋಪಿತರನ್ನ ಬಂಧಿಸಲಾಗಿದೆ. ಇನ್ನೂ ಕೂಡ ತನಿಖೆ ಪ್ರಗತಿಯಲ್ಲಿದೆ. ಸರ್, ಈ ಮಹೇಶ್ ಪಾತ್ರ ಏನು ಸರ್? ಈಗ ಏನು ಇಂಜೂರ್ಡ್ ಮಹೇಶ್ ಇದ್ದಾನೆ, ಇವನ ಜೊತೆಗೆ ಒಟ್ಟು 4 ಜನ ಈ ಮರ್ಡರ್ ಕೇಸ್ನಲ್ಲಿರುವಂಥ ಪ್ರಮುಖ ಆರೋಪಿಯಾದಂಥ ಪರುಗೌಡ ಅನ್ನೋನು ಏನಿದ್ದಾನೆ, ಈತನ ದೂರಿನ ಸಂಬಂಧಿಕರು ಇವರೆಲ್ಲ. ಇವ್ರನ್ನ ಅಫಜಲ್ಪುರ್ ತಾಲೂಕು ಬೆಳ್ಳುಂಡಿಗೆ ಕರೆಸಿರ್ತಾನೆ. ಸೊ ಕರೆಸಿಬಿಟ್ಟು ಇನ್ಸಿಡೆಂಟ್ ಆದಮೇಲೆ ಇವರೆಲ್ಲ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ಸಿಡೆಂಟ್ ಆದಮೇಲೆ ಇವರು ತಮ್ಮ ಸ್ಕಾರ್ಪಿಯೋ ಕಾರಲ್ಲಿ ತಪ್ಪಿಸ್ಕೊಂಡು ಹೋಗಿರ್ತಾರೆ. ಈಗ ಅದರಲ್ಲಿ 4 ಜನನ ಏನು ಬೆಳ್ಳುಂಡಿಗೆ ಅಫಜಲ್ಪುರ್ ತಾಲೂಕಿನಿಂದ ಕರ್ಕೊಂಡ್ಬಂದಿರ್ತಾರೆ. ಅದರಲ್ಲಿ 3 ಜನ ಸಿಕ್ಕಿದ್ದಾರೆ. ಅದರಲ್ಲಿ ಮಹೇಶನು ಕೂಡ ಒಬ್ಬ. ಇನ್ನೊಬ್ಬ ಆರೋಪಿ ಹೆಸರು ಗೊತ್ತಿದೆ. ಟ್ರೈ ಟು ಟ್ರೇಸ್ ಹಿಮ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಬೇರೆ ಅದನ್ನೆಲ್ಲ ಇನ್ಮೇಲೆ ಗೊತ್ತಾಗುತ್ತೆ. ಸೊ ವಿ ನೀಡ್ ಸಮ್ ಟೈಮ್ ಟು ಡಿಗ್ ಮೋರ್ ಡೀಟೇಲ್ಸ್. ಸರ್, 15 ಲಕ್ಷಕ್ಕೇನೋ ಅದು ತನಿಖೆಯಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ನು ತನಿಖೆ ನಡೀತಾ ಇದೆ. ವಿಲ್ ಸಿ ಇಟ್ ವಾಟ್ ಇಸ್ ಇಟ್ ಅಂತ. ಥ್ಯಾಂಕ್ ಯು.